ಪ್ರಕೃತಿಯ ಸೌಂದರ್ಯವನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿರುವಂತಹ ನಂದಿಗಿರಿಧಾಮ ಈಗಾಗಲೇ ವಿಶ್ವವಿಖ್ಯಾತಿಯನ್ನ ಪಡ್ಕೊಂಡಿದೆ. ಹೀಗಾಗಿ ಈ ನಂದಿಗಿರಿಧಾಮಕ್ಕೆ ಅಂತ ಹೇಳಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಪ್ರತಿ ವಾರ ಜನ ಬರೋದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಆದರೆ ಬಿಸಿಲ ಬೇಗೆಯ ಪರಿಣಾಮ ಜನ ಬರೋದ್ರ ಮೇಲೂ ಕೂಡ ಅಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಜನರ ಸಂಖ್ಯೆ ತೀರಾ ವಿರಳವಾಗಿ ಕಾಣಿಸ್ತಾ ಇದೆ ಅನ್ನೋದು ಜಿಲ್ಲಾಡಳಿತದ ಮಾತು. ಹಾಗಾದ್ರೆ ಏನಾಗ್ತಾ ಇದೆ ನಂದಿಗಿರಿಧಾಮದ ಬಳಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಕೂಲ್ ನಂದಿ ಬಿಟ್ಟು ಈಗ ಫುಲ್ ಹಾಟ್ ಬಿರು ಬೇಸಿಗೆಯಿಂದ ಬಳಲಿ ಬೆಂಡಾದ ನಿಸರ್ಗಧಾಮ ನಂದಿ ಬೆಟ್ಟ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ ವಿಶ್ವವಿಖ್ಯಾತ ನಂದಿಗಿರಿಧಾಮ. ಸೂರ್ಯನ ರುದ್ರ ಪ್ರತಾಪಕ್ಕೆ ಕಮರಿ ಹೋದ ನಂದಿ ಬೆಟ್ಟದ ಸೊಬಗು. ಎಸ್, ಬಡವರ ಪಾಲಿನ ಊಟಿ, ಪ್ರೇಮಿಗಳ ಪಾಲಿನ ಹಾಟ್ ಫೇವರೇಟ್ ತಾಣ, ಬೆಂಗಳೂರಿಗರ ವೀಕೆಂಡ್ ಹಾಟ್ಸ್ಪಾಟ್. ವಿಶ್ವವಿಖ್ಯಾತ ನಂದಿಗಿರಿಧಾಮ ಸದಾ ತಂಪಾಗಿರುವ ವಾತಾವರಣದಿಂದಾನೇ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇತ್ತು. ಅದೆಷ್ಟೇ ಬಿಸಿಲು ಇದ್ರೂ ಪ್ರವಾಸಿಗರಿಗೆ ನಂದಿ ಬೆಟ್ಟಕ್ಕೆ ಹೆಜ್ಜೆ ಇಟ್ರೆ ಸಾಕು ತಂಪಾದ ವಾತಾವರಣದ ಅನುಭವ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಬೇಸಿಗೆಯ ತಾಪಮಾನಕ್ಕೆ ಕೂಲ್ ಆಗಿ ಇರ್ತಾ ಇದ್ದಂತಹ ಹಿಲ್ ಸ್ಟೇಷನ್ ನಂದಿ ಬೆಟ್ಟವು ಸಖತ್ ಹಾಟ್ ಮಗ ಅನ್ನುವಂತೆ ಆಗ್ಬಿಟ್ಟಿದೆ. ಯಾಕಾದ್ರೂ ನಂದಿ ಬೆಟ್ಟಕ್ಕೆ ಬಂದುವೋ ಎಂಬಂತ ಅನುಭವ ಆಗ್ತಾ ಇದೆ. ನಂದಿಗಿರಿಧಾಮದಲ್ಲೂ ಈ ಬಾರಿ ದಾಖಲೆಯ ತಾಪಮಾನ ದಾಖಲಾಗಿದ್ದು ಪ್ರವಾಸಿಗರು ಬೆಂದು ಹೋಗುವಂತಾಗಿದೆ. ಅದರಲ್ಲೂ ಹಚ್ಚ ಹಸಿರಿನ ನಂದಿಗಿರಿಧಾಮದ ಬಹುತೇಕ ಮರ ಗಿಡಗಳು ಸೂರ್ಯನ ಶಾಖಕ್ಕೆ ಸುಟ್ಟು ಹೋಗಿದ್ದು ನಂದಿಗಿರಿಧಾಮ ಈ ಬಾರಿ ಬಿರು ಬಿಸಿಲಿಗೆ ನಲುಗಿ ಹೋಗಿ ಪ್ರವಾಸಿಗರಿಗೆ ನಿರಾಸೆ ತರ್ತಾ ಇದೆ. ಆ್ಯಕ್ಚುಲಿ ನಂದಿ ಬೆಟ್ಟ ಬಗ್ಗೆ ತುಂಬ ಒಂದು ಆಸೆ ಇಟ್ಕೊಂಡು ಬಂದಿದ್ವಿ. ಹಸಿರಿರುತ್ತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಂಜಿನ ಒಂದು ಏನಂತಾರೆ ಅದು ಬೆಳಗಿನ ಜಾವದಲ್ಲಿ ಸನ್ರೈಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದ್ವಿ. ಬಟ್ ನಾವು ಬಂದಿರೋದು ರಾಂಗ್ ಟೈಮಿಂಗ್ ಅನಿಸುತ್ತೆ. ಎಷ್ಟು ಸಮ್ಮರ್ ಇದೆ ಅಂತಂದರೆ ಈ ಬಿಸಿಲಿಗೆ ಬೆಂದು ಹೋಗ್ತಾ ಇದ್ದೀವಿ. ಒಂದು ಕಡೆ ಇರ್ಲಿಕ್ಕೆ ಆಗ್ತಾಯಿಲ್ಲ, ಕೂರ್ಲಿಕ್ಕೆ ಆಗ್ತಾಯಿಲ್ಲ. ಎಸ್, ಇಡೀ ರಾಜ್ಯದಲ್ಲಿ ಈ ಬಾರಿ ದಾಖಲೆಯ ತಾಪಮಾನ ವರದಿ ಆಗ್ತಾ ಇದೆ. ಮನೆಯಲ್ಲಿರೋಕ್ಕೂ ಆಗ್ತಾ ಇಲ್ಲ, ಹಾಗಂತ ಹೊರಗಡೆ ಕಾಲಿಡೋಕ್ಕೂ ಆಗ್ತಿಲ್ಲ. ಮೊದಲೇ ಮಕ್ಕಳಿಗೆ ಬೇಸಿಗೆ ರಜಾ, ಹಾಗಾಗಿ ದೂರದ ನಂದಿ ಬೆಟ್ಟಕ್ಕೆ ಹೋಗಿ ಮೈ ಮನ ತಣಿಸ್ಕೊಳ್ಳೋಣ ಅಂತ ಬರ್ತಾ ಇರುವಂತಹ ಪ್ರವಾಸಿಗರಿಗೂ ಈಗ ನಿರಾಸೆ ಆಗ್ತಿದೆ. ಬಿರು ಬಿಸಿಲಿಗೆ ನಂದಿ ಬೆಟ್ಟಕ್ಕೆ ಬರೋ ಪ್ರವಾಸಿಗರ ಸಂಖ್ಯೆಯೇ ಕುಂಠಿತವಾಗ್ತಾ ಇತ್ತು. ಬೆರಳೆಣಿಕೆ ಪ್ರವಾಸಿಗರು ಮಾತ್ರ ನಂದಿ ಬೆಟ್ಟಕ್ಕೆ ಬಂದು ಹೋಗ್ತಿದ್ದಾರೆ. ಅದರಲ್ಲೂ ವೀಕೆಂಡ್ ನಲ್ಲಿ ಪ್ರವಾಸಿಗರಿಂದ ಗಿಜಿಗಿಜಿಗೊಡ್ತಾ ಇದ್ದಂತಹ ನಂದಿಗಿರಿಧಾಮ ಈಗ ಪ್ರವಾಸಿಗರಿಲ್ಲದೆ ಬಿಕ್ಕೋ ಎನ್ನುವಂತಹ ಪರಿಸ್ಥಿತಿ ಇದೆ. ನಂದು 10th ಕಂಪ್ಲೀಟ್ ಆದಾಗಿಂದ ನಾವು ವೆಕೇಷನಿಂಗ್ ಅಂತ ನಂದಿ ಹಿಲ್ಸಿಗೆ ಬಂದ್ವಿ. ನಾವು ವಿಡಿಯೋಸಲ್ಲಿ ನೋಡಿದಾಗ ಎಲ್ಲ ಕಡೆ ಗ್ರೀನ್ ಇರುತ್ತೆ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಬಂದ್ವಿ. ನಮ್ಮ ರಾಯಚೂರೇ ಶೆಕೆ ಅಂತಂದರೆ ಇಲ್ಲಿ ಅಲ್ಲಿಗಿಂತ ತುಂಬ ಶೆಕೆ ಇದೆ. ಇಲ್ಲಿ ಬಂದಾದ್ಮೇಲೆ ನಮ್ದು ಆಸೆ ಎಲ್ಲ ಒಂಥರ ನಿರಾಸೆ ಆಗ್ಬಿಡ್ತು. ಸುಮ್ಮನೆ ಯಾಕಪ್ಪ ಬಂದ್ವಿ ಅಂದಂಗೆ ಅನ್ಸ್ಬಿಡ್ತಿದ್ದೆ. ಎಲ್ಲಿ ಕೂಡೋಕ್ಕಿಲ್ಲ, ಎಲ್ಲ ಕಡೆ ಬಿಸಿ ಬಿಸಿ. ಇಲ್ಲಿ ಕೂಡೋಣ ಅಂದರೆ ನೆರಳಿಲ್ಲ, ಇನ್ನೆಲ್ಲಿ ಕೂಡೋದು? ಇಲ್ಲಿ ವ್ಯೂ ನೋಡೋಣ ಅಂದರೆ ವ್ಯೂ ನೋಡಬೇಕಾದ್ರೂ ಬಿಸಿಲಲ್ವಾ, ಹೇಗೆ ಎಂಜಾಯ್ ಮಾಡೋದು? ಎಂಜಾಯ್ನೂ ಆಗಿಲ್ಲ ಇಲ್ಲಿ. ಒಟ್ನಲ್ಲಿ ಈ ಬಾರಿಯ ಬಿರು ಬಿಸಿಲು ಸದಾ ತನ್ನ ಪ್ರಾಕೃತಿಕ ನೈಸರ್ಗಿಕ ಹಚ್ಚ ಹಸಿರಿನಿಂದ ಪ್ರವಾಸಿಗರ ಗಮನ ಮುದಗೊಳಿಸ್ತಾ ಇದ್ದಂತಹ ನಂದಿ ಬೆಟ್ಟ ಈಗ ಫುಲ್ ಹಾಟ್ ಆಗಿದ್ದು ನಂದಿಗಿರಿಧಾಮದ ಖ್ಯಾತಿಗೆ ಅಪಖ್ಯಾತಿ ತರುವಂತಿರೋದು ಮಾತ್ರ ಸುಳ್ಳಲ್ಲ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.